ಸಮಸ್ತ ಕನ್ನಡ ನಾಡಿನ ಜನತೆಗೆ ಅಮೃತ ಮಾಡುವ ನಮಸ್ಕಾರಗಳು. ಅಮೃತ ಸವಿರುಚಿ ಚಾನಲ್ಗೆ ಸ್ವಾಗತ. ನೋಡಿರಿ, ಸಮ್ಮರ್ ಸೀಸನ್ ಸ್ಟಾರ್ಟ್ ಆಯ್ತಲ್ವ. ನಾವು ಏನಾದರೂ ಈ ಸಮ್ಮರ್ ಸೀಸನಲ್ಲಿ ಹಾರ್ಡ್ ಫುಡ್ ತಿನ್ನೋಕ್ಕಾಗಲ್ಲ, ಏನಾದರೂ ಲಿಕ್ವಿಡ್ ಐಟಮ್ಸ್ ತಿನ್ಬೇಕು ಅನಿಸ್ತೈತಿ, ಕುಡಿಬೇಕು ಅನಿಸ್ತೈತಿ, ತಂಪಾದ ಪಾನಿ ಕುಡಿಬೇಕು ಅನಿಸ್ತೈತಿ, ತಂಪಾಗಿರೋದಂಥದ್ದು ಲೈಟಾಗಿ ಏನಾದರೂ ತಿನ್ಬೇಕಂತ ಅನಿಸ್ತೈತಿ. ಅಂಥ ಟೈಮ್ನಲ್ಲಿ ಈ ಥರ ಒಂದು ಅಂಬ್ಲಿ ಅಥವಾ ಗಂಜಿ ಏನಾದರೂ ಮಾಡ್ಕೊಂಡು ಕುಡಿಬೇಕಂತ ಅನಿಸ್ತೈತಿ. ನೋಡಿರಿ, ಖಾರವಾಗಿ ಏನು ತಿನ್ನೋಕ್ಕಾಗಲ್ಲ. ಈ ಥರ ಒಂದು ಲಿಕ್ವಿಡ್ ಈ ಥರದಲ್ಲಿರುವಂಥ ಒಂದು ಏನಾದರೂ ಒಂದು ಪಾನೀಯ ತಂಪಾಗಿರ್ಬೇಕಂತ ಅನಿಸ್ತೈತೆ ನೋಡಿ. ಅಂಥ ಟೈಮ್ನಲ್ಲಿ ಈ ಒಂದು ಸಮ್ಮರ್ ಸೀಸನಲ್ಲಿ ನಾನಿವತ್ತು ಒಂದು ರಾಗಿ ಅಂಬ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ ರೀ. ಅದು ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ತುಂಬ ಟೇಸ್ಟಾಗಿರ್ತೈತೆ ರೀ. ಹೆಲ್ತಿಗೆ ಕೂಡ ತುಂಬ ಒಳ್ಳೇದು ನೋಡಿ. ನಾನು ಸಣ್ಣ ಬಟ್ಲಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ, ಒಂದು 4-5 ಪೀಸು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ನೋಡಿ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಇದು ಲಾಸ್ಟಿಗೆ ಬೇಕಾಗ್ತದೆ ರೀ. ಒಂದು ಬಟ್ಲ ಮೊಸರು ತೊಗೊಂಡಿದ್ದೀನಿ, ಒಂಚೂರು ಉಪ್ಪು ತೊಗೊಂಡಿದ್ದೀನಿ ರೀ. ಒಂದು ಸ್ವಲ್ಪ ನೋಡಿ ಜೀರಿಗೆನ ತರಿಯಾಗಿ ಕೊಟ್ಕೊತಾ ಇದ್ದೀನಿ ರೀ. ಸ್ವಲ್ಪ ತರಿ ಕೊಟ್ಕೊಂಡ್ರೆ ಸಾಕಾಗ್ತದೆ ಜೀರಿಗೆ. ಇದು ಟೇಸ್ಟ್ ಇರ್ತೈತೆ ರೀ, ಯಾಕಂದ್ರೆ ರಾಗಿ ಅಂಬ್ಲಿಗೆ ಇದು ಚೆನ್ನಾಗಿರ್ತದಂತೆ. ಸ್ವಲ್ಪ ತರಿ ಕೊಟ್ಕೊಂಡು ತೊಗೊತಿದ್ದೀನಿ ನೋಡಿ. ಹಾಗೆ ಒಂದು 4 ಪೀಸ್ ತೊಗೊಳ್ಬೇಕು ರೀ, ಭಾಳ ಏನು ತೊಗೊಳೋದು ಬೇಡ. ಒಂದು 3-4 ಪೀಸ್ ಬೆಳ್ಳುಳ್ಳಿ ತೊಗೊಂಡು ತರಿಯಾಗಿದ್ದು ಕೂಡ ಜಜ್ಜಿ ಒಂದು ಕಡೆಗೆ ಇಟ್ಕೊಳ್ಬೇಕು ರೀ. ಇದನ್ನು ತರಿಯಾಗಿ ಕೊಟ್ಕೊಂಡ್ರೆ ಸಾಕ್ರಿ. ಇದನ್ನು ತುಂಬ ಚೆನ್ನಾಗಿರ್ತೈತೆ ರೀ. ಗಂಜೊಳಗೆ ಹಾಕಿದ್ರೆ ಒಂಥರ ಫ್ಲೇವರ್ ಚೆನ್ನಾಗಿರ್ತೈತೆ ರೀ. ಇದು ಹಿಂಗೆ ತರಿ ಕೊಟ್ಕೊಂಡು ಒಂದು ಕಡೆ ಇಟ್ಕೊತೀನಿ ನೋಡಿರಿ. ಒಂದು ಕಡೆ ನೋಡಿರಿ, ಒಲೆ ಹಚ್ಚಿದ್ದೀನಿ, ಒಂದು ಗ್ಲಾಸಷ್ಟು ನೀರು ಹಾಕಿ ಕುದಿಯೋಕೆ ಇಟ್ಟಿದ್ದೀನಿ ರೀ. ಇಲ್ಲಿ ರಾಗಿ ಒಂದು ಬಟ್ಲನ ಹಿಟ್ಟು ತೊಗೊಂಡಿದ್ದೆಲ್ಲ, ನಿಮಗೆ ಬೇಕಾದ್ರೆ ಕಡಿಮೆ ಬೇಕಾದ್ರೆ ಒಂದು 4 ಸ್ಪೂನ್ ತೊಗೊಳ್ಬೋದು ರೀ. ತೊಗೊಂಡು ಒಂದು ಬಟ್ಲ ನೀರು ಹಾಕಿ ಬೀಟ್ ಮಾಡಿ ಚೆನ್ನಾಗಿ ಕಲಿಸ್ಬೇಕು ರೀ. ಗರ್ರ ಅಂತ ಕಲಿಸ್ಬೇಕು ನೋಡಿರಿ. ಒಂದು ಗಂಟೆ ಇರಲಾರ್ದಂಗೆ ಒಂದು 2 ಬಟ್ಲ ನೀರು ಹಾಕಿ ಚೆನ್ನಾಗಿ ಕಲಿಸ್ಬೇಕು ರೀ. ಯಾಕಂದರೆ ಇದು ಅಂಬ್ಲಿ ಆಗಿರೋದ್ರಿಂದ ನೀರು ಎಷ್ಟು ಲಿಕ್ವಿಡ್ ಇರ್ತೈತೆ ಅಷ್ಟು ಚೆನ್ನಾಗಿ ಬರ್ತೈತೆ ರೀ. ಗಟ್ಟಿಯಾಗಿ ಮಾಡ್ಕೊಂಬಾರ್ದು, ಮತ್ತು ಮುದ್ದೆ ಆಗಿಬಿಡ್ತೈತಿ. ಅದಕ್ಕೆ ಒಂದು 2-2.5 ಬಟ್ಲ ನೀರು ಹಾಕಿ ಚೆನ್ನಾಗಿ ಕಲಿಸ್ಬೇಕು ರೀ. ಬೀಟ್ ಮಾಡ್ಬೇಕು ನೋಡಿರಿ. ಒಂದು ಗಂಟೆ ಕೂಡ ಎಲ್ಲೆಲ್ಲಿ ಉಳಿಬಾರ್ದು ಅಷ್ಟು ನೀಟಾಗಿ ಬೀಟ್ ಮಾಡ್ಕೊಂಡು ಒಂದು ಕಡೆ ಇಟ್ಕೊಬೇಕು ನೋಡಿರಿ. ನೋಡಿ, ಈ ಥರ ಕಲಿಸ್ಬೇಕು. ಇವಾಗ ನೋಡಿ, ನೀರು ಕಾಯಕತ್ತೈತೆ, ಒಂಚೂರು ಉಪ್ಪು ಹಾಕ್ತಾಯಿದ್ದೀನಿ ನೋಡಿ, ಕಲ್ಲು ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ಕಲಸಿಕೊಂಡಿದ್ನಲ್ಲ ಅದನ್ನು ಬೀಟ್ ಮಾಡ್ಕೊಂಡು ಇಟ್ಕೊಂಡಿದ್ದಲ್ಲ ಅದನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಒಂದು ಕಡೆಗೆ ಹಾಕ್ಬೇಕ್ರಿ, ಒಂದು ಕಡೆಗೆ ಕಲಿಸ್ಬೇಕ್ರಿ. ಒಂದೇ ಹಾಕಿ ಕಲಸಕ್ಕೆ ಹೋದಾಗ ಗಂಟು ಬಿದ್ದುಬಿಡ್ತಾವೆ ರೀ. ಒಂದೇ ಕಡೆಗೆ ಹಾಕ್ತಿರ್ಬೇಕು, ಒಂದು ಕಡೆ ಕಲಿಸ್ತಿರ್ಬೇಕು ನೋಡಿರಿ. ನೋಡಿ, ಒಂದು 2-3 ನಿಮಿಷ ಚೆನ್ನಾಗಿ ಕುದಿಬೇಕು ರೀ. ಇದು ಚೆನ್ನಾಗಿ ಕುದಿದ್ರಂಗೆಲ್ಲ ಗಂಜಿ ಚೆನ್ನಾಗಿ ಬರ್ತೈತೆ ರೀ. ಇದು ಅಂಬ್ಲಿ ನೋಡಿ, ಪಳ ಅಂತ ಕುದಿಬೇಕು ರೀ. ಈ ಥರ ಎಷ್ಟು ಕುದಿತೈತೆ ಅಷ್ಟು ಚೆನ್ನಾಗಿ ಬರ್ತೈತೆ ನೋಡಿ. ಒಂದು 6-7 ನಿಮಿಷ ಅಂತೂ ಚೆನ್ನಾಗಿ ಕುದಿಬೇಕು ನೋಡಿರಿ. ಈ ಥರ ಪಳ ಅಂತ ಕುದಿಬೇಕು ರೀ. ಎಲ್ಲ ಬಬಲ್ಸ್ ಎಲ್ಲ ಬರ್ಬೇಕು ನೋಡಿರಿ. ಒಂದು 6-7 ನಿಮಿಷ ಚೆನ್ನಾಗಿ ಕುದಿಬೇಕು ರೀ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೊಳ್ರಿ, ಹೈ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ನೋಡಿ. ಈ ಥರಕ್ಕೆ ಎಲ್ಲ ಕುದಿಬೇಕು ನೋಡಿ. ಈ ಥರ ಎಷ್ಟು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗೈತೆ ನೋಡಿರಿ. ಈ ಥರ ಎಲ್ಲ ಮೇಗೆ ಎಲ್ಲ ಬಬಲ್ಸ್ ಬರ್ತಾನೆ ಇರ್ತಾವೆ ರೀ. ಈ ಥರ 2-3 ಸರಿ ಈ ಥರ ಬಂದರೆ ಸಾಕಾಗ್ತದೆ ನೋಡಿರಿ. ಈ ಥರ ಚೆನ್ನಾಗಿ ಕುದ್ದತ್ತಂತ ಅರ್ಥ ನೋಡಿರಿ. ಚೆನ್ನಾಗಿ ಕುದ್ದಷ್ಟು ಚೆನ್ನಾಗಿ ಬರ್ತೈತೆ ರೀ ಅಂಬ್ಲಿ ಮಾತ್ರ. ನಿಮ್ಗೆ ಇನ್ನೇನು ಒಂದೊಂದು ಗ್ಲಾಸ್ ನೀರು ಬೇಕಂದ್ರೆ ಹಾಕ್ಕೊಬೋದು ರೀ. ಪೂರ್ತಿ ಸ್ವಲ್ಪ ನೀರು ಬೇಕಂದ್ರೆ ಇನ್ನೊಂದು ಗ್ಲಾಸ್ ನೀರು ಕೂಡ ಆ್ಯಡ್ ಮಾಡ್ಕೊಬೋದು ನೋಡಿರಿ. ನಾನು ಇಲ್ಲಿ 1-2 ಗ್ಲಾಸ್ ಹಿಟ್ಟು ಕಲ್ಸಕ್ಕೆ ಹಾಕಿನಿ, 1 ಗ್ಲಾಸಲ್ಲಿ ಕುದಿಯೋಕೆ ಹಾಕಿನಿ. ಇನ್ನೊಂದು ಗ್ಲಾಸ್ ಬೇಕಾದ್ರೆ ಕೂಡ ಹಾಕ್ಕೊಬೋದು ನೋಡಿ. ಇಷ್ಟ 2-3 ಸರಿ ಚೆನ್ನಾಗಿ ಕುದಿಬೇಕು ರೀ. ಇದು ಎಷ್ಟು ಕುದಿತೈತೆ ಅಷ್ಟು ಅಂಬ್ಲಿ ಚೆನ್ನಾಗಿ ಬರ್ತೈತೆ, ಆರೋಗ್ಯಕ್ಕೆ ಒಳ್ಳೇದು ರೀ. ಇಲ್ಲಾಂದರೆ ಬೇಗ ಕುದ್ಬಿಡ್ತೈತಿ, ತಕ್ಕೊಂಬಿಡ್ತೀವಿ ಅಂದರೆ ಹಸಿ ಬಿಸಿ ಇದ್ದರೆ ತಿಂದರೆ ಹೊಟ್ಟೆ ಕೆಟ್ಬಿಡ್ತೈತೆ ರೀ. ಅದಕ್ಕೆ ಚೆನ್ನಾಗಿ ಕುದಿಬೇಕು ನೋಡಿರಿ. ಇದು ನೋಡಿ ಕುದ್ದತಿ ಆಲ್ಮೋಸ್ಟ್ ಈಗ ಆಗ್ತಾ ಬಂದೈತೆ ಗಂಜಿ ನೋಡಿ. ಈ ಥರ ಚೆನ್ನಾಗಿ ಕುದಿಬೇಕು ರೀ. ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೋಡಿ, ಬಿಸಿಲಿಗಾಲ ಇರೋದ್ರಿಂದ ಏನಾದರೂ ತಂಪಾದ ಪಾನೀಯ, ತಂಪಾದ ಏನಾದರೂ ಕುಡಿಬೇಕಂತ ಅನಿಸ್ತೈತೆ ನೋಡಿರಿ. ಅಲ್ಲಿ ಒಂದು ಕಡೆಗೆ ಅಲ್ಲಿ ಕುದಿತೈತೆ ರೀ. ಅಲ್ಲ ಸ್ಟವ್ ಆಫ್ ಮಾಡಿದ್ದೀನಿ. ಇವಾಗ ಒಂದು ಬಟ್ಲ ಮೊಸರು ತೊಗೊಂಡಿದ್ದೀನಲ್ಲ, ಈ ಥರ ಮಜ್ಜಿಗೆ ಕಡಿತಿರ್ತೈತಲ್ಲ, ಅದನ್ನ ತಾಂಡು ಚೆನ್ನಾಗಿ ಮಜ್ಜಿಗೆ ಕಡಿತಾಯಿದ್ದೆ ನೋಡಿರಿ. ಈ ಥರ ಸಣ್ಣ ತೆಳ್ಳಗೆ ಒಂಥರ ಇದಾಕಿ ಫಸ್ಟ್ ಮೊಸರನ್ನೇ ಎಲ್ಲ ಕಟ್ಕೊಬೇಕ್ರಿ. ಆಮೇಲೆ ನೀರು ಹಾಕ್ಕೊಬೇಕು. ಫಸ್ಟಿಗೆ ನೀರು ಹಾಕ್ಬಿಟ್ರೆ ಎಲ್ಲ ಸಿಡಿದು ಬಿಡ್ತೈತೆ ರೀ ನೋಡಿ. ಎಲ್ಲ ಮಜ್ಜಿಗೆ ಕಟ್ಕೊಂಡಿದ್ದೀನಿ. 1 ಬಟ್ಲ 2 ಬಟ್ಲ ನೀರು ಹಾಕ್ಕೊತಿದ್ದೀನಿ ನೋಡಿರಿ. ಗಂಜಿ ಇದು ರಾಗಿ ಅಂಬ್ಲಿ ಆರೈತಿ. ಅದಕ್ಕೆ ತಣ್ಣಗಾಗ್ಬೇಕ್ರಿ ಪೂರ್ತಿ. ಆವಾಗ ನಿಮಗೆ ಎಷ್ಟು ಮಜ್ಜಿಗೆ ಬೇಕೋ ಅಷ್ಟನ್ನೇ ಕಲ್ಸ್ಕೊಬೋದು ರೀ. ಉಪ್ಪು ಕಡಿಮೆ ಆಗಿದ್ರು ಕೂಡ ಸ್ವಲ್ಪ ನೋಡ್ಕೊಂಡು ಕಲಿಸ್ಕೊಳ್ರಿ. ತುಂಬ ಚೆನ್ನಾಗಿರ್ತೈತಿ. ಈ ಒಂದು ಸಮ್ಮರ್ ಟೈಮ್ನಲ್ಲಿ ಈ ಥರ ರಾಗಿ ಅಂಬ್ಲಿ, ಮಜ್ಜಿಗೆ ಅಥವಾ ತಂಪಾದ ಏನಾದರೂ ಒಂದು ಜ್ಯೂಸ್ ಆಗೋಲ್ದಾಕೆ ಏನಾಗೋಲ್ದಾಕೆ ಈ ಥರ ತಂಪಾದ ಕುಡಿಬೇಕು, ತಿನ್ಬೇಕಂತ ಅನಿಸ್ತೈತೆ ರೀ. ಸಮ್ಮರ್ ಟೈಮ್ನಲ್ಲಿ ಊಟ ಮಾಡೋಕೆ ಅನಿಸಲ್ಲ. ಅಂಥ ಟೈಮ್ನಲ್ಲಿ ಈ ಥರ ರಾಗಿ ಅಂಬ್ಲಿ, ಏನಾದರೂ ರಾಗಿ ಮಾಲ್ಟ್ ಆಗಲಿ, ರಾಗಿ ಅಂಬ್ಲಿ ಆಗಲಿ, ಏನಾದರೂ ಜ್ಯೂಸ್ ಆಗಲಿ, ಏನಾದರೂ ಒಂದು ತಂಪಾಗಿರುವಂಥ ಸಾಬುದಾನ ಪಾಯಸ ಆಗಲಿ, ಇಲ್ಲ ಹೆಸರುಬೇಳೆ ಆಗಲಿ, ಏನಾದರೂ ಮಾಡ್ಕೊಂಡು ತಿನ್ಬೇಕು ಅನಿಸ್ತೈತೆ ರೀ. ಯಾಕಂದ್ರೆ ಹಾರ್ಡ್ ಫುಡ್ ತಿಂದರೆ ಡೈಜೆಷನ್ ಆಗೋಲ್ಲ ಅಂತೇಳಿ ಸಮ್ಮರ್ ಟೈಮಲ್ಲಿ ಈ ಥರ ಲಿಕ್ವಿಡ್ ಐಟಮ್ಸ್ ಆಗಲಿ ಏನಾದರೂ ಮಾಡ್ಕೊಂಡು ತಿನ್ಬೇಕಂತ ಅನಿಸುತ್ತೆ. ಅಂಥ ಟೈಮಲ್ಲಿ ಇದು ರಾಗಿ ಗಂಜಿ, ರಾಗಿ ಅಂಬ್ಲಿ ಅಂತಾರಲ್ಲ, ತುಂಬ ಚೆನ್ನಾಗಿರ್ತೈತೆ ನೋಡಿರಿ. ಮಜ್ಜಿಗೆ ಹಾಕಿರೋದ್ರಿಂದ ತುಂಬ ತಂಪು ಕೂಡ ನೋಡಿರಿ. ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಕುಟ್ಟಿಕೊಂಡು ಅದು ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಕೂಡ ಹಾಕ್ಯಂತಿದ್ದೀನಿ, ಜೀರಿಗೆ ಪುಡಿ ಸ್ವಲ್ಪ ಉದುರಿಸ್ತಾಯಿದ್ದೀನಿ ನೋಡಿರಿ. ಸ್ವಲ್ಪ ಉಳ್ಳಾಗಡ್ಡಿ ಕೂಡ ಹಾಕ್ತಾಯಿದ್ದೀನಿ ನೋಡಿರಿ. ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಬೇಕ್ರಿ ಚೆನ್ನಾಗಿ ನೋಡಿರಿ. ಮಜ್ಜಿಗೆ ಹಾಕಿದ್ದಾನೆ ಎಷ್ಟು ಚೆನ್ನಾಗಿ ಬಂದೈತೆ. ನಿಮಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ರಿ ನೋಡಿರಿ. ಒಂದು ಸಣ್ಣ ಮಡಿಕೆ ತೊಗೊಂಡಿನಿ, ಅದ್ರೊಳಗೆ ಹಾಕ್ತಾಯಿದ್ದೀನಿ ನೋಡಿರಿ. ನಾನು ಒಂದು ಬೌಲ್ ಕೂಡ ಸರ್ವ್ ಮಾಡಿ ತೋರಿಸ್ತಾಯಿದ್ದೀನಿ ನೋಡಿರಿ. ತುಂಬ ಚೆನ್ನಾಗಿರ್ತೈತೆ ರೀ ಇದು.
ದಿನಕ್ಕೆ 1 ಟೈಮ್ ಕುಡ್ದಂತೂ ಮಕ್ಕಳಿಗಂತೂ ಇದು ಮುದ್ದೆ ಊಟ ಮಾಡೋಕ್ಕಾಗಲ್ಲ. ಅಳ್ತಿರ್ತಾರೆ ಅಂಥ ಟೈಮಲ್ಲಿ ಈ ಥರ ಅಂಬಲಿ ಮಾಡಿ ಕುಡಿಸಿದ್ರಂತೂ ಮಕ್ಳಿಗೂ ಒಳ್ಳೇದು ರೀ, ಆರೋಗ್ಯಕ್ಕೆ ಒಳ್ಳೆಯದು, ತುಂಬ ತಂಪು ಕೂಡ ನಮ್ಮ ಮಕ್ಕಳಿಗೆ. ಬಿಸಿಲಲ್ಲಿ ಹೊರಗಡೆ ಆಡ್ತಿರ್ತಾರೆ ಮಕ್ಕಳು, ಅಂಥ ಟೈಮಲ್ಲಿ ಈ ಥರ ಮಾಡಿ ಕುಡಿಸೋದ್ರಿಂದ ತುಂಬ ಚೆನ್ನಾಗಿರ್ತದೆ ನೋಡಿರಿ. ದೇಹಕ್ಕಂತೂ ತುಂಬ ಒಳ್ಳೇದು, ಅಂದರೆ ಒಳ್ಳೇದು, ತಂಪು ಕೂಡ. ನೋಡಿದ್ರಲ್ಲ ಈ ಥರ ರಾಗಿ ಅಂಬಲಿ ಹೇಗೆ ಮಾಡೋದಂತ ತೋರಿಸಿದ್ನಲ್ವ, ನೀವು ಕೂಡ ಮನೆಗೆ ಒಂದ್ಸಲ ಟ್ರೈ ಮಾಡಿರಿ. ಹೆಂಗೆ ಬಂತಂತೇಳಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ನಮ್ಮ ಚಾನಲ್ಗಿನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.